ವೀರಮ್ಮ. ಏನ್ ನಿಮ್ ಪ್ರಾಬ್ಲಮ್ ವೀರಮ್ಮ? ವೀರತ್ವ ಏನ್ ನಿಮ್ ಪ್ರಾಬ್ಲಮ್? ನಿಮ್ ಪ್ರಾಬ್ಲಮ್ ಏನು? ಕಾಸು ಬಂತಾ 2,000 ರೂಪಾಯಿ? ಇಲ್ಲ ಇಲ್ಲ, ಬರ್ಲಿಲ್ವಾ? ಏನು ಬರ್ಲಿಲ್ವಾ? ಕರೆಂಟು ಕರೆಂಟು ಬರಲಿಲ್ಲ. ಏನು ಬರ್ಲಿಲ್ವಾ? ಹ್ಞೂ ಮತ್ತೆ ಕೇಳ್ಬೇಕಲ್ವಾ ನೀವು? ಅಲ್ಲ, ಅವರ ವಕೀಲಿ ಯಾರನ್ನ? ಪೆನ್ಷನ್ನು ಪೆನ್ಷನು ಬರ್ತಾ ಇಲ್ಲ. ನಿಂತು ನೋಡಿದ್ರ ಅದಕ್ಕೆ ಮತ್ತೆ ನಿಮ್ಗೋಸ್ಕರನೇ ನಾವು ಬಂದಿರೋದು. ನೀವು ಏನು ಹೇಳದೆ ಸುಮ್ಮನೆ ಪುಡ್ಕೊಂತ ಓಡೋಗ್ತಿದ್ರೆ, ನೀವು ಏನು ಹೇಳದೆ ಸುಮ್ಮನೆ ಪುಡ್ಕೊಂತ ಓಡೋಗ್ತಿದ್ರೆ ನಮ್ಗೆ ಅದು ರೂಢಿಲ್ಲ. ಕೇಳ್ಕೊಳ್ಳಿ, ನನ್ಗೆ ಏನೇನು ಬರ್ಬೇಕಂತ ಕೇಳ್ಕೊಳ್ಳಿ. ಇವಾಗ ನಮ್ಗೆ ಪೆನ್ಷನ್ ಬರ್ತಾ ಇಲ್ಲ, ಅಕ್ಕಿ ತೊಟ್ಟು ಬರ್ತಾ ಇಲ್ಲ, ಅದು 2,000 ರೂಪಾಯಿ ಬರ್ತಾ ಇದ್ದಲ್ಲ ಅದು ಬರ್ತಾ ಇಲ್ಲ. ಎಲ್ಲ ಬರ್ಬೇಕವು. ಬರಬೇಕು. ಬರುತ್ತೆ ನೋಡ್ರಿ, ಇನ್ನು ಬರುತ್ತೆ ನೋಡಿ. ಇನ್ನು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ, ಎಲ್ಲ ಬರುತ್ತೆ. ಏನಕ್ಕ, ಏನು ನಿಮ್ಮ ಹೆಸರು? ಸರ್ಸಮ್ಮ ಅಂತ. ಸರಸಮ್ಮ, ಸ್ವಲ್ಪ ಒಂಚೂರು ಆ ಕಡೆ ಸರ್ಕಳಿ ಬಂದ್ಬಿಡು. ಹಾಂ ಹೇಳ್ರಿ. ಹಾಂ ಏನ್ರಣ, ಏನ್ರಕ್ಕ, ಏನು ನಿಮ್ಮ ಪ್ರಾಬ್ಲಮ್ಮು? ನಮಗೆ ನೀರು ಬರ್ತೈತೆ, ಎಲ್ಲ ಏನು ಪ್ರಾಬ್ಲಮ್ಮು ಇಲ್ಲ ನಮ್ಮ ಏರಿಯಾದಲ್ಲಿ. ರಾಮಮೂರ್ತಿ ಸರ್ ಎಲ್ಲ ಮಾಡ್ತಾ ಇದ್ದಾರೆ. ಯಾಬಾ ಗೋವಿಂದ ಸರ್ ಅಷ್ಟೇ, ನೀರಿಲ್ವಾ, ನೀರಿಗೆ ಫೋನ್ ಮಾಡಿದ್ರೆ ನೀರು ಬಿಡ್ತಾರೆ. ಮತ್ತೆ BBMP ಅವ್ರು ಬರ್ತಾರೆ, ಇದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ರಾಮಮೂರ್ತಿ ಸರ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಯಾರ? ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಯಾರಾದ್ರೂ ಬಂದು ಕೇಳಿದ್ರೆ ಹಿಂಗೆ ಹೇಳಿ ಅಂತ ಹೇಳಿದ್ರ? ಮೋಹನ್ ಅಣ್ಣನು ಹೇಳ್ತಾರೆ. ಅಲ್ಲ, ಯಾರಾದ್ರೂ ಬಂದು ಕೇಳಿದ್ರೆ ಹಿಂಗೆ ಹೇಳಿ ಅಂತ. ಮೋಹನ್ ಅಣ್ಣನಿಗೆ ಫೋನ್ ಮಾಡಿದ್ರೆ ಮೋಹನ್ ಅಣ್ಣನು ಮೋಹನ್ ಅಣ್ಣ ಎಲ್ಲ ಸಕದಾಗಿ ಹೇಳಾಗಿದೆ, ನೀವು ಹೇಳಿ ಈಗ. ಅವರು ಅಷ್ಟೇ, ನೀರಿಗೆಲ್ಲ ಪ್ರಾಬ್ಲಮ್ ಇಲ್ಲ. BBMP ಅವ್ರು ಬರ್ತಾರೆ, ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಯಾರು ಹೇಳ್ಕೊಟ್ರಿ ಹಿಂಗೆ ಹೇಳಿ ಅಂತ? ಮೋಹನ್ ಅಣ್ಣ ಹೇಳ್ಕೊಟ್ಟಿದ್ದು. ಮತ್ತೆ ನಿಮ್ಮಲ್ಲಿರೋರೇ ಪ್ರಾಬ್ಲಮ್ ಅಂತವ್ರೆ? ಏನು ಪ್ರಾಬ್ಲಮ್ ಇಲ್ಲ, ನೀರ್ದೊಂದು ಬರಲ್ಲ ಅಷ್ಟೇ ಸರ್, ಮಿಕ್ಕಿದ್ದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೀರ್ದೊಂದು ಸಮಸ್ಯೆ ಇದೆ ಅಷ್ಟೇ ಸಮಸ್ಯೆ. ಅದೇ ಒಂದು ಗೃಹಲಕ್ಷ್ಮಿ ಎಲ್ಲ ಬಂತಾ? ಗೃಹಲಕ್ಷ್ಮಿ 2,2 ಸಾವಿರ ಬರ್ತೈತೆ. ಬರ್ತಾ ಇದೆಯಾ? ನಮ್ಗೆ ಬರ್ತೈತೆ. ಒಂದು ತಿಂಗಳು ಮಿಸ್ ಆಗಿಲ್ಲ, ಎಲ್ಲ ಮೋಹನ್ ಅಣ್ಣನೇ ಹಾಕ್ಸಿದ್ದಾರೆ. ಎಲ್ಲ ಅವ್ರನ್ನ ನಿಲ್ಸಿ ಗೆಲ್ಸ್ಬಿಡತೆಗೆ. ಅದೇ ಕಾರ್ಪೆಂಟ್ರಿಗೆ ಇವಾಗ ಮೋಹನ್ ಅಣ್ಣನ್ನೇ ನಿಲ್ಲಿಸ್ತೀವಿ ನಾವು. ಕಾರ್ಪೆಂಟ್ರಿಗೆ ಇದು ಬರುತ್ತಲ್ಲ ಏನೋ ಇವಾಗ. ಕಾರ್ಪೆಂಟ್ರಿಗೆ ಅದಕ್ಕೆ ಕಾರ್ಪೊರೇಟರ್ ಅದು. ನೀವು ಕಾರ್ಪೊರೇಟರ್ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಅದೇನು ಕತೆ ನಿಲ್ಲಿಸ್ತೀವಿ ನಮ್ಮ ಏರಿಯಾಗೆ ಇವಾಗ. ಚುನಾವಣೆ ಬಂದ್ಮೇಲೆ ನೋಡ್ಕೊಳವ. ಚುನಾವಣೆ ಬಂದ್ಮೇಲೆ ಏರಿಯಾಗೆ ಇವಾಗ. ಹೌದಾ? ಅವರೇ ಎಲ್ಲ ಮಾಡೋದಾ? ಓ ಅಕ್ಕ, ಓ ಬಾರ ಕೈಲಿ. ಏನ್ ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ, ಓ ಏನ್ ನಿಮ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ. ಇರೋದೇ ನಡೆಯೋದು ಇಲ್ಲಿ. ಏನು ಇರೋದು? ಏನು ಇರೋದು ಅಷ್ಟೇ, ಇನ್ನೇನು ನಡೆಯೋದು ಅಷ್ಟೇ. ಏನು ಪ್ರಾಬ್ಲಮ್ ಇಲ್ವಾ? ಯಾವುದು ಇಲ್ಲ ಬಿಡಿ ಸರ್. ಯಾರು ಹೇಳ್ಕೊಟ್ರಿ ಹಿಂಗೆ? ಯಾವುದು ಇಲ್ಲ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತಮ್ಮ. ಮುತ್ತಮ್ಮ, ಏನ್ ನಿಮ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಮನೆ ಕಟ್ಟಿಲ್ಲ, ಮನೆ ಒಳಗೆ ನೀರು ಬಂದ್ಬಿಟ್ಟು ಕುತ್ಕೊಂಡೆ. ಏನು ಇಲ್ಲ ಅಂತವ್ರವ್ರು. ಅವ್ರದ್ದು ಮನೆ ಕಟ್ಟವ್ರ, ನಮ್ದೆಲ್ಲ ಐತೆ ಸೀಟ್ ಮನೆ. ಬರ್ತೀರಾ ನೋಡ್ತೀರಾ? ನೀರೆಲ್ಲ ಚೆನ್ನಾಗಿ ಬರ್ತಿದ್ಯಾ? ನೀರೆಲ್ಲ ಬರ್ತಲ್ಲ, ನೀರು ಬರ್ತದ ಹೋಗ್ತದೆ. ಮನೆ ಒಳಗೆ ನೀರು ತುಂಬಿಕೊಂಡಿದೆ, ಮನೆ ಕಟ್ ಕೊಟ್ಟಿಲ್ಲ. 40 ವರ್ಷ ಆಯ್ತು ನಾವು ಅಲ್ಲಿ ಬಂದು. ಮಕ್ಕಳಿಗೆ ಮದುವೆ ಆಗಿ ನಮ್ಮ ಮೊಮ್ಮಕ್ಕನಿಗೂ ಮದುವೆ ಆಯ್ತು. ನಿಂತರ ಮೊಮ್ಮಕ್ಕನಿಗೂ ಮದುವೆ ಆಯ್ತು. ನಮ್ದು ನನಗಾಗಿಲ್ಲ ಇನ್ನುವೆ. ಮೊಮ್ಮಕ್ಕನು ನಾವೇನ್ ಮಾಡೋದಪ್ಪ? ಸೀಟ್ ನೀವೇ ಅದೃಷ್ಟವಂತರು, ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಮದುವೆ ಆಗೋಯ್ತು, ನನಗೆ ಆಗ್ಲಿಲ್ಲ. ಅಯ್ಯೋ ದೇವ್ರೆ. ಹಂಗಾಗ್ಲಿಲ್ಲ, ಇನ್ನು ಮನೆ ಕಟ್ಕೊಟ್ಲಿಲ್ಲ. ಮನೆ ಕಟ್ಕೊಡ್ಬೇಕಾ? ಮನೆ ಕಟ್ ಯಾರು MLA? ಯಾರು MLA ಯಾರು ಬರ್ತಾರೆ ಹೋಗ್ತಾನೆ ಇರ್ತಾರೆ, ಬರ್ತಾ ಒಯ್ತಾ ಇರ್ತಾರೆ. ಯಾರು ಮಾಡ್ಕೊಡಲ್ಲ. ಯಾರು ಮಾಡ್ಕೊಟ್ಟಿಲ್ಲ. ಕಾಂಗ್ರೆಸ್ ಅವರು ಮಾಡ್ಕೊಟ್ಟಿಲ್ಲ, BJP ಅವ್ರು ಮಾಡ್ಕೊಡ್ತಾರೆ. ಏನ್ ಮಾಡ್ 200 ರೂಪಾಯಿ ಬರ್ತೈತಾ? ಇಲ್ಲಪ್ಪ, ಯಾಕೆ ಬಂದಿಲ್ಲ. ಯಾಕೆ ಬಂದಿಲ್ಲ? 3 ತಿಂಗಳು ಬಂತು ನಮಗೆ. ಬರೀ ಸ್ಟಾರ್ಟಿಂಗ್ 3 ತಿಂಗಳು ಅಷ್ಟೇ ಬಂತು, ಅಷ್ಟೇ. ಆಮೇಲೆ ಬರಲೇ ಇಲ್ಲ. ಅಕ್ಕಿ ದುಡ್ಡು ಅದು ಕೂಡ ಬಂದಿಲ್ಲ. ಅದು ಕೂಡ ಬಂದಿಲ್ವಾ? 12 kg. ಅದಿನ್ನೇನು ಸಿಗ್ತದ ಕಣೆ ಫಲಾನುಭವಿಗಳಿಗೆ? ಎಲ್ಲೊಟ್ಟಕ? ಓ ಓ ಓ ಓ ಒಂದು ನಿಮಿಷ. ಎಲ್ಲೊಲ್ಟ್ರಿ ನೀವು? ಏನು ಕೆಲ್ಸಕ್ಕೆ? ಏನು ನಿಮ್ಮ ಹೆಸರು? ಸುಲ್ತಾನ ತಾಜ್. ಏನು ನಿಮ್ಮ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನಿಲ್ವಲ್ಲ. ಏನು ಇಲ್ವಾ ನಿಮ್ಮ ಸಮಾಜದಲ್ಲಿ, ಇಲ್ಲಿ ನಿಮ್ಮ ಊರಲ್ಲಿ, ಏರಿಯಾದಲ್ಲಿ? ಎಲ್ಲ ಬೆಟರ್ ಆಗಿದೆ, ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆಯಾ? 200 ರೂಪಾಯಿ ಬರ್ತಿದ್ಯಾ? ಏನ್ ಬರ್ತಾ ಇಲ್ಲ, ನಮ್ದು ರೇಷನ್ ಕಾರ್ಡೇ ಇಲ್ಲ, ಎಲ್ಲಿಂದ ಬರುತ್ತೆ? ಮತ್ತೆ ಎಲ್ಲ ಸೂಪರ್ ಆಗಿದೆ ಅಂದ್ರೆ? ನಮ್ದು ರೇಷನ್ ಕಾರ್ಡ್ ಇಲ್ಲ. ಯಾಕೆ? ಇಲ್ಲ, ಅವ್ರದ್ದು ಇದೆ, ಬರ್ತಾ ಇದೆ. ಯಾಕೆ ರೇಷನ್ ಕಾರ್ಡ್ ಹಾಕಿಲ್ಲ? ಮಾಡ್ಸಕ್ ಕೊಟ್ಟಿಲ್ಲ ಯಾರು. ಭಾಳ ಚೆನ್ನಾಗಿ. ಆಧಾರ್ ಕಾರ್ಡ್ ಇದೆಯೋ? ಆಧಾರ್ ಕಾರ್ಡ್ ಎಲ್ಲ ಇದೆ. ಸದ್ಯ ಹೋಗ್ಲಿ ಬಿಡಿ. ಓ ಏನಪ್ಪ ನಿಮ್ಮ ಹೆಸರು? ಹೆಸರು ಮುರಳಿ ಅಂತ. ಹೇಳಿ, ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಹೇಳಿ. ಹೆಣ್ಗಿನ್ ಕೊಟ್ರಾ? ಮದುವೆ ಆಯ್ತಾ? ಆಗಿದೆ. ಆಗಾಯ್ತಾ? ಇನ್ಯಾಕಪ್ಪ ಪ್ರಾಬ್ಲಮ್ಮು ನಿಂಗೆ? ಮದುವೆನೇ ಆಗೋಯ್ತು, ಇನ್ಯಾಕೆ ಪ್ರಾಬ್ಲಮ್ಮು? ಯಾವ ಏರಿಯಾ ಇದೆ? ಇದೇನಾ? ಏನು ಸಮಸ್ಯೆಗಳೈತೆ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇದೆ? ಏನು ಮನೆ ಕಟ್ಟಿಲ್ಲ, ನೀರು ಪ್ರಾಬ್ಲಮ್ಮು, ಆಮೇಲೆ ಇದು ಟ್ಯಾಂಕದ ಪ್ರಾಬ್ಲಮ್ಮು ಎಲ್ಲ ಇದೆ. ಸುಮಾರಿದೆ ಪ್ರಾಬ್ಲಮ್ಮು. ಸುಮಾರು ಇದೆ. ಮನೆ ಅಮ್ಮಂಗೆ, ಹೆಂಡ್ತಿಗೆ ಯಾರಿಗೆ ಬರ್ತಾ ಇರೋದು ದುಡ್ಡು ಈಗ? ಏನು
2,000 ರೂಪಾಯಿ ದುಡ್ಡು ಇವಾಗ ಯಾರಿಗೂ ಬರ್ತಾ ಇಲ್ಲ ಅಲ್ಲ, ಯಾಕೋ ಅದೇನು ಗೊತ್ತಿಲ್ಲ ಅಲ್ಲ. ಯಾಕೆ ಅಂತೀನಿ ಗೌರ್ಮೆಂಟ್ ಅವ್ರನ್ನೇ ಕೇಳ್ಬೇಕಲ್ಲ, ಗೌರ್ಮೆಂಟ್ ಅವ್ರನ್ನ ಕೇಳಬೇಕು. ಕೇಳಿಲ್ವೇ? ನಾವು ಯಾಕೆ ಕೇಳ್ತೀವಿ? ಏಕೆ? ಕೆಲಸ ಆಯ್ತು ಮನೆ ಆಯ್ತು ಇರ್ತೀವಿ ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ. ಕೆಲಸ ಆಯ್ತು ಮನೆ ಆಯ್ತು, ಬೇರೆ ಏನಿಲ್ಲ. ಸರಿ ಬಿಡಿ, ಆಯ್ತು. ಅಯ್ಯಪ್ಪ, ನಮಸ್ಕಾರ ಕಣಕ್ಕ. ಏನ್ ನಿಮ್ಮ ಹೆಸರು? ಹೇಳಲಿಲ್ಲ ನಿಂಗೆ ನಂಗೆ ಗೊತ್ತು. ನಾನು ಯಾಕೆ ಗೊತ್ತಾ ಮತ್ತೆ ನಿಮ್ಮ ಹತ್ರ ಬಂದಿದ್ದು ಗೌರಮ್ಮ, ಇಡೀ ನಿಮ್ಮ ಏರಿಯಾದಲ್ಲಿ ಬರೀ ಸಮಸ್ಯೆನೇ ಹೇಳ್ತವ್ರೆ, ನೀವು ಮಾತ್ರ ಏನೂ ಇಲ್ಲ ಅಂತ ಬಚಾಯಿಸ್ಕೊಂಡ್ಬಿಟ್ರಲ್ಲ. ಏನ್ ಮ್ಯಾಟ್ರು? ಇಲ್ಲ ನಾನು ಹೇಳ, ಯಾರು ಬಂದಿರೋನು ಅದೇ ಅದೇ ಹೇಳೋದು, ಅದೇ ಕಥೆನೇ. ನೋಡು, ಈ ರೋಡ್ ನೋಡಿದ್ರೆ ಹಂಗೆ ಐತೆ. ಇದು ಹೊಸ ಕ್ವಾರ್ಟರ್ಸ್ಗೆ ನೀರಿಲ್ಲ, ಬೋರ್ ಹಾಕವ್ರೆ, ಬೋರ್ ಮಾಡವ್ರೆ, ಏನಿಲ್ಲ ಅಂದಿಲ್ಲ. ಯಾರ ಬಂದು ರೆಡಿ ಮಾಡಿದ್ರೆ ತಾನೇ ನಾವು ಅವಾಗ ತಿಳ್ಕೊಳೋದು. ಸುಮ್ಮನೆ ಏನಿಗೆ ಅದ್ರಿಗೆ ಅಷ್ಟೇ. ಮತ್ತೆ ನೀವು ಹೇಳಿದ್ ನೋಡಿದ್ರೆ ಎಲ್ಲ ಪ್ರಾಬ್ಲಮ್ಮು ಏನು ಇಲ್ಲ, ಆರಾಮು ಅನ್ನಂಗಿತ್ತು. ಈಗೆಲ್ಲ ಹೇಳ್ತಾ ಇದ್ದೀರಾ? ನಾವೇನು ಹೇಳಿಲ್ಲಲ್ಲ, ಪೆನ್ಷನ್ ದುಡ್ಡು, ಜಮೀನ್ ದುಡ್ಡು, ನಮ್ಗೆ ಪಿಂಚಣಿ ಬಂದಿಲ್ಲಮ್ಮ. ಎಲ್ಲ ಸಖತ್ತಾಗಿದೆ ಅಂದ್ರಿ. ಮತ್ತೆ